Hello students, in the last video we are discussed about the what are the demand for money. It means when we are observing the demand for money, the two purposes of demanding for money we will be seen in that last class. One is the transaction motive and another one is speculative motive. ಇಲ್ಲಿ ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋದೊಳಗೆ ಏನು ನೋಡಿದ್ದೀವಿ ಅಂತಂದ್ರೆ ಹಣದ ಬೇಡಿಕೆಯನ್ನು ನಾವು ನೋಡಿದ್ದೀವಿ. ಹಣದ ಬೇಡಿಕೆಯನ್ನು ನೋಡಿದಾಗ ವ್ಯವಹಾರದ ಉದ್ದೇಶಕ್ಕಾಗಿ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶ ಅನ್ನುವಂಥ ಎರಡು ಉದ್ದೇಶಗಳಿಂದ ಏನಾಗ್ತಾ ಇತ್ತು, ಹಣಕ್ಕೆ ಬೇಡಿಕೆ ಇತ್ತು ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಹಾಗಾದ್ರೆ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ಯುವರ್ ಎಕ್ಸಾಮಿನೇಷನ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ದಟ್ ಈಸ್ ಫಂಕ್ಷನ್ಸ್ ಆಫ್ RBI. ಇಲ್ಲಿ ಕೇಳಿ ವಿದ್ಯಾರ್ಥಿಗಳೇ, ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದು. ಕೇಂದ್ರ ಬ್ಯಾಂಕಿನ ಕಾರ್ಯಗಳು ಅಥವಾ RBIನ ಕಾರ್ಯಗಳು ಅಂತ ಹೇಳ್ತಾನ. ಇದನ್ನ ನಿಮ್ಗೆ 6 ಮಾರ್ಕ್ಸ್ ಕೇಳ್ತಾರ. ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ RBI ಅಂತ ಕೇಳಿದಾಗ, ಅಂದ್ರೆ RBI ಕಾರ್ಯಗಳನ್ನ ವಿವರಿಸಿ ಅಂತ ಕೇಳಿದಾಗ ಇದನ್ನ ಬರಿಬೇಕು ಆಗ್ತೈತಿ ಅಂತ ನಾವು ಹೇಳ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ RBI, ಇಟ್ ಈಸ್ ಒನ್ ಆಫ್ ದ ಸಪ್ಲೈಯರ್ ಆಫ್ ಮನಿ. ನಾವು ಕೇಂದ್ರ ಬ್ಯಾಂಕು ಅಥವಾ RBI ಅನ್ನು ನೋಡಿದಾಗ ಅದು ಹಣದ ಪೂರೈಕೆದಾತ ಅಥವಾ ಹಣವನ್ನ ಪೂರೈಕೆ ಮಾಡುವಂಥದ್ದು ಅಂತಂದ್ರೆ ಡಿಮಾಂಡ್ ಫಾರ್ ಮನಿಯನ್ನು ನೋಡಿದಾಗ, ಸಪ್ಲೈ ಫಾರ್ ಮನಿ ನೋಡಿದಾಗ ಅಥವಾ ಸಪ್ಲೈ ಆಫ್ ಮನಿ ನೋಡಿದಾಗ RBI ಈಸ್ ದ ಸಪ್ಲೈಯರ್ ಆಫ್ ಮನಿ ಇನ್ ಅವರ್ ಎಕಾನಮಿ. ನಮ್ಮ ಆರ್ಥಿಕತೆ ಒಳಗ ಹಣವನ್ನ ಪೂರೈಕೆ ಮಾಡುವಂಥವ್ರು ಯಾರಾಗಿರ್ತಾರ ಅಂತಂದ್ರೆ RBI ಆಗಿರ್ತೈತಿ ಅಂತ ಹೇಳ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಂಕ್ಷನ್ಸ್ ಆಫ್ RBI, the first function is issuing currency notes. ಅಂದ್ರೆ ಮೊದಲನೇ ಒಂದು ನಮ್ದು ಕಾರ್ಯ ಯಾವ್ದೈತಿ ಅಂದ್ರೆ RBI ನ ಪ್ರಮುಖ ಕಾರ್ಯ ಯಾವ್ದೈತಿ ಅಂತಂದ್ರೆ ನೋಟುಗಳ ಮುದ್ರಣ ಮತ್ತು ಚಲಾವಣೆ ಅಂತ ಹೇಳ್ತಾನ. The RBI has the sole right to issues, means the RBI has the sole right to issue of currency notes of all denomination Rs 10, 20, 50, 100, 200, 500 and 2000 in the country. The government issues coins and currency notes of Rs 1, 2, 5 and 10 coins. The RBI follows minimum results system while issuing currency notes since 1956. Means when we are observing the first function, that is mainly represented to the RBI has the sole right to issue of currency notes of all denomination Rs 10, 20, 50, 100, 200, 500 and 2000 rupees in our country economy. ಅಂತಂದ್ರೆ ನಾವು RBI ನ ಮೊದಲ ಕಾರ್ಯವನ್ನ ನೋಡಿದಾಗ ಅದು ಏನಂತ ಹೇಳ್ತೀವಿ ಅಂತಂದ್ರೆ ನೋಟುಗಳ ಮುದ್ರಣ ಮತ್ತು ಚಲಾವಣೆ ಅಂತ ನೋಡಿದಾಗ, ಭಾರತೀಯ ರಿಸರ್ವ್ ಬ್ಯಾಂಕು ದೇಶದಲ್ಲಿನ ನೋಟುಗಳನ್ನ ಮುದ್ರಣ ಮಾಡಿ ಚಲಾವಣೆಗೆ ತರುವ ಪರಮಾಧಿಕಾರವನ್ನ ಹೊಂದಿರುತ್ತದೆ. ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕು ದೇಶದಲ್ಲಿ ನೋಟುಗಳನ್ನ ಮುದ್ರಣ ಮಾಡಿ ಚಲಾವಣೆಗೆ ತರುವಂತ ಅಧಿಕಾರವನ್ನ ಹೊಂದಿರ್ತೈತಿ. 10, 20, 50, 100, 200, 500 ಮತ್ತು 2000 ರು ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಕೆಲಸವನ್ನ ನಿರ್ವಹಿಸುತ್ತದೆ ಅಂತ ಹೇಳ್ತಾರ. ಇನ್ನ 1 ರೂಪಾಯಿ, 2 ರೂಪಾಯಿ ಮತ್ತು 5 ಹಾಗೂ 10 ರೂಪಾಯಿಯಂತಹ ಕಾಯಿನ್ಗಳನ್ನ ಅಂದ್ರೆ ನಾಣ್ಯಗಳನ್ನ ಟಂಕಿಸುವ ಅಧಿಕಾರ ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಕೊಟ್ಟಿರುತ್ತದೆ. ಒಟ್ಟಾರೆ ನೋಟುಗಳನ್ನು ಚಲಾವಣೆಗೆ ತರುವುದು ಭಾರತದ ಏಕಮಾತ್ರ ಸಂಸ್ಥೆಯಾದ RBI ನ ಪ್ರಮುಖ ಕಾರ್ಯವಾಗಿರುತ್ತದೆ ಅಂತ ಹೇಳ್ತಾನ. ಅಂತಂದ್ರೆ ನಮ್ಮ ದೇಶದಲ್ಲಿ ಏನ್ ನಾವೆಲ್ಲ ಬಳಸ್ತೇವಲ್ಲ ಆ ಎಲ್ಲಾ ಕರೆನ್ಸಿ ನೋಟ್ಗಳನ್ನ ಮತ್ತು ಕಾಯಿನ್ಗಳನ್ನ ಕೊಡುವಂತ ಕೆಲಸವನ್ನ ಯಾರು ಮಾಡ್ತಿರ್ತಾರ, ಈ RBI ಮಾಡ್ತಿರ್ತೈತಿ ಅಂತ ಹೇಳ್ತಾನ. ಅಂಡ್ ದ ಸೆಕೆಂಡ್ ಒನ್ ಈಸ್ ಕಂಟ್ರೋಲರ್ ಆಫ್ ಕ್ರೆಡಿಟ್. ಕಂಟ್ರೋಲರ್ ಆಫ್ ಕ್ರೆಡಿಟ್ ಮೀನ್ಸ್ ಹಣದ ಪೂರೈಕೆಯನ್ನ ನಿಯಂತ್ರಿಸುತ್ತದೆ ಅಂತ ಹೇಳ್ತಾನ. So when we are observing the controller of credit mainly represented to, the important function of RBI is the control of credit should be in appropriate amount and direction for this purpose. It means it uses various credit control measures such as bank rate, open market operation, variable reserve ratio and
and speculative credit controller and selective credit controller, etc. It means the RBI controlling the CRR, SLR and bank rate in our economy and also control the open market operation and various other rules in our economy. ಅಂತಂದ್ರಿ ಇಲ್ಲಿ RBI ನಾವು ನೋಡಿದಾಗ ಕಂಟ್ರೋಲರ್ ಆಫ್ ಕ್ರೆಡಿಟ್ ಅಂತ ನಾವು ಏನ್ ಹೇಳ್ತೀವಲ್ಲ, ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತದೆ ಅಂದಾಗ RBI ಬ್ಯಾಂಕ್ ದರ, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಮತ್ತು ಮೀಸಲು ಅನುಪಾತದಲ್ಲಿನ ಬದಲಾವಣೆಯಂತಹ ಹಲವು ಕ್ರಮಗಳ ಮೂಲಕ ದೇಶದ ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತದೆ ಮತ್ತು ವಾಣಿಜ್ಯ ಬ್ಯಾಂಕುಗಳಿಗೆ ಸೃಷ್ಟಿಸುವ ಸಾಲವನ್ನು ನಿಯಂತ್ರಿಸುವ ಕೆಲಸವನ್ನ ನಿಯಂತ್ರಿಸುತ್ತದೆ. RBI ತನ್ನ ಸಾಲ ನಿಯಂತ್ರಕ ಸಾಧನಗಳಾದ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಕ್ರಮಗಳನ್ನು ಆಧರಿಸಿ ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತದೆ ಅಂತ ಹೇಳ್ತಾನ. ಅಂತಂದ್ರೆ ಸಂಪೂರ್ಣವಾಗಿ ಏನು ನಮ್ಮ ಹಣದ ಸಂಬಂಧಿ ನಿರ್ಧಾರಗಳನ್ನೆಲ್ಲವನ್ನ ನಿಯಂತ್ರಿಸುವ ಮತ್ತು ಪೂರೈಕೆ ಮಾಡುವಂತ ಕೆಲಸವನ್ನ ಯಾವ್ದು ಮಾಡ್ತೈತಿ, RBI ಮಾಡ್ತಾ ಇರ್ತೈತಿ ಅಂತ ಹೇಳ್ತೀವಿ. And the third one is bankers to the government. It means the RBI is generally called a bankers to the government. Bankers to the government is also one of the important functions of RBI. The RBI act as a bankers agent and advisor to the government. The RBI performs the following functions to the government. RBI receives deposits from the government and advance loan to its when it need. Second one is RBI receives and make all payments on behalf of the government. The third one is RBI gives useful advice to the government on important economic matters. It means the banker of the government, mainly represented to RBI, suggest the bank rates and bank decisions and bank conditions to the government. It also advises the interest rate, deposit rate and what type of controlling and control the banks in entire economy. ಅಂತಂದ್ರಿ RBI ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅಥವಾ ಸರ್ಕಾರಕ್ಕೆ ಸಲಹೆಗಾರನಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ತೇನ ಅಂತಂದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕು ಸರ್ಕಾರದ ಬ್ಯಾಂಕ್ ಆಗಿ ಪ್ರತಿನಿಧಿಯಾಗಿ ಸಲಹೆಗಾರನಾಗಿ ಕೆಲಸ ನಿರ್ವಹಿಸುತ್ತದೆ. ಅವುಗಳೆಂದರೆ RBI ಸರ್ಕಾರದ ಪ್ರತಿನಿಧಿ ಮತ್ತು ಬ್ಯಾಂಕ್ ಆಗಿ ಸರ್ಕಾರದ ನಗದು ಹಣವನ್ನ ಠೇವಣಿಯಾಗಿ ಇಟ್ಟುಕೊಳ್ಳುತ್ತದೆ. ಸರ್ಕಾರಕ್ಕೆ ಬರಬೇಕಾದ ಹಣದ ಸ್ವೀಕಾರ ಮತ್ತು ಪಾವತಿಯನ್ನು ಮಾಡ್ತೈತಿ. ಸರ್ಕಾರದ ಖರ್ಚು ವೆಚ್ಚಗಳ ಲೆಕ್ಕಪತ್ರ, ವಿದೇಶಿ ವಿನಿಮಯ ನೀತಿಗಳ ಬಗ್ಗೆ ಸಲಹೆಯನ್ನ ನೀಡುವಂತ ಕಾರ್ಯವನ್ನ ಮಾಡ್ತೈತಿ. ಅಂದ್ರೆ ಸರ್ಕಾರಕ್ಕೆ ಸಲಹೆಗಾರನಾಗಿ ಯಾವ ರೀತಿ ಬ್ಯಾಂಕ್ ದರಗಳನ್ನು ನಿರ್ಧರಿಸಬೇಕು, ಯಾವ ರೀತಿ ಸಾಲವನ್ನ ಕೊಡಬೇಕು ಮತ್ತು ಯಾವ ರೀತಿ ಸಾಲ ಸಂಬಂಧಿ ನಿಯಮಗಳನ್ನ ಹಾಕೋಬೇಕು ಅನ್ನುವಂತ ಎಲ್ಲಾ ಸಲಹೆಗಳನ್ನ ಏನು ಈ RBI ನೀಡ್ತೈತಿ ಅಂತ ಹೇಳ್ತಾನ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸಲ್ಟ್ಸ್. ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸಲ್ಟ್ಸ್, ವಿದೇಶಿ ವಿನಿಮಯ ಮೀಸಲಿನ ಪಾಲಕ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ದ RBI ಅನದರ್ ಒನ್ ಆಫ್ ದ ಮೇಜರ್ ಫಂಕ್ಷನ್ ಈಸ್ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸಲ್ಟ್ಸ್. ಅಂದ್ರೆ ನಾವು ಮತ್ತೊಂದು ಪ್ರಮುಖ ಕಾರ್ಯವನ್ನು ನೋಡಿದಾಗ ವಿದೇಶಿ ವಿನಿಮಯ ಮೀಸಲಿನ ಪಾಲಕ ಅಂತ ಹೇಳ್ತೀವಿ. ಟುಡೇ ದ RBI play an important role in the development strategy of the government of India. The RBI acts as a custodian of foreign exchange reserves. RBI reserves and protects foreign exchange of the country. It has continuous contact with international monetary institutions. Means when we are observing the custodian of foreign exchange result, that is mainly represented to RBI presence. It means RBI reserve and protect foreign exchange of the country. It has continuous contact with international monetary institutions and IMF. ಅಂತಂದ್ರೆ ಇಲ್ಲಿ ನಾವು ವಿದೇಶಿ ವಿನಿಮಯ ಮೀಸಲಿನ ಪಾಲಕ ಅಂತ ಹೇಳ್ತೀವಿ. ಅಂತಂದ್ರೆ ರಿಸರ್ವ್ ಬ್ಯಾಂಕು ದೇಶದ ಕೇಂದ್ರ ಬ್ಯಾಂಕ್ ಆಗಿ ದೇಶದ ಅಮೂಲ್ಯ ವಿದೇಶಿ ವಿನಿಮಯವನ್ನ
ಸುರಕ್ಷಿತವಾಗಿ ಕಾಪಾಡುತ್ತದೆ. ದೇಶದ ಕೇಂದ್ರ ಬ್ಯಾಂಕ್ ಆಗಿ ರಿಸರ್ವ್ ಬ್ಯಾಂಕ್ ವಿದೇಶಿ ಹಣವನ್ನು ಸಂಗ್ರಹಿಸುವುದು ಮತ್ತು ಒಂದು ದೇಶದ ಹಣವನ್ನ ಇನ್ನೊಂದು ದೇಶದ ಹಣಕ್ಕಾಗಿ ಪರಿವರ್ತಿಸುವುದು ಹಾಗೂ ವಿದೇಶಿ ವ್ಯಾಪಾರಕ್ಕೆ ಬೇಕಾದ ವಿದೇಶಿ ಹಣವನ್ನ ಒದಗಿಸುವ ಕಾರ್ಯವನ್ನ ಏನ್ ಮಾಡ್ತೈತಿ ಈ RBI ಮಾಡ್ತೈತಿ ಅಂತ ಹೇಳ್ತಾನ. ಅಂತಂದ್ರೆ ವಿದೇಶದಿಂದ ಏನೆಲ್ಲ ವ್ಯವಹಾರಗಳು ವಿದೇಶಿ ವಿನಿಮಯ ವ್ಯವಹಾರಗಳು ನಡೀತಾವಲ್ಲ ಅವೆಲ್ಲವೂ RBI ಅಂಡರ್ ಒಳಗನ ನಡೀತಿರ್ತಾವು ಅಂತ ನಾವು ಹೇಳ್ತೀವಿ. And the next one is Bankers Bank. RBI also called a Bankers Bank. RBI ಅನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಬ್ಯಾಂಕುಗಳ ಬ್ಯಾಂಕು ಅಂತಂದ್ರೆ ಇಟ್ ಆಕ್ಟ್ ಆಸ್ ಎ ಬ್ಯಾಂಕರ್ಸ್ ಬ್ಯಾಂಕ್. ಇದು ಬ್ಯಾಂಕುಗಳ ಬ್ಯಾಂಕ್ ಆಗಿಯೂ ಸಹ ಏನ್ ಮಾಡ್ತೈತಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತೈತಿ ಅಂತ ಹೇಳ್ತಾನ. The activities of all commercial banks are controlled and managed by the RBI. The regulation of banks may be related to their licensing, branch expansion, liquidity of assets, etc. Every commercial bank has to maintain certain portion of its total deposits in the form of cash reserve with RBI. The cash reserve with the RBI helps for commercial banks in times of financial difficulty. It means when we are observing the bankers bank, that is mainly represented to the regulation of banks may be related to their licensing, branch expansion, liquidity of assets, etc. And it's also one of the important role is RBI helps from commercial bank in times of financial difficulty. It means when the commercial banks are goes on to the falling position, the RBI will be help and it will be increases to or it will be help to the commercial banks. ಅಂದ್ರೆ ಬ್ಯಾಂಕುಗಳ ಬ್ಯಾಂಕ್ ಆಗಿ ಕೆಲಸವನ್ನ ಮಾಡ್ತೈತಿ ಅಂತ ಹೇಳಬೇಕಾಗಿತ್ತು ಅಂತಂದ್ರೆ ಯಾಕೆ ಹೇಳ್ತೀವಿ ಅಂತಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಎಲ್ಲಾ ವಾಣಿಜ್ಯ ಬ್ಯಾಂಕುಗಳಿಂದ ಒಂದು ನಿರ್ದಿಷ್ಟ ಭಾಗವನ್ನ ಮೀಸಲು ನಿಧಿ ರೂಪದಲ್ಲಿ ಇಟ್ಟುಕೊಂಡು ರಿಸರ್ವ್ ಬ್ಯಾಂಕು ಹುಂಡಿಗಳನ್ನ ಮುರಿಯುವ ಮೂಲಕ ಭದ್ರತೆಗಳನ್ನ ಆಧಾರವಾಗಿಟ್ಟುಕೊಂಡು ಅದರ ಮೇಲೆ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲವನ್ನು ನೀಡ್ತೈತಿ. ವಾಣಿಜ್ಯ ಬ್ಯಾಂಕುಗಳಿಗೆ ಹಣಕಾಸಿನ ತೊಂದರೆಗಳೇನಾದ್ರೂ ಬಂದವು ಅಂತಂದ್ರೆ ತನ್ನ ಬಳಿ ಇರುವಂತಹ ನಗದು ಮೀಸಲಿನಿಂದ ಸಹಾಯ ಮಾಡ್ತೈತಿ. RBI ವಾಣಿಜ್ಯ ಬ್ಯಾಂಕುಗಳಿಗೆ ಸಲಹೆಗಳನ್ನ ನೀಡುತ್ತದೆ ಮತ್ತು ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಅಂತ ಹೇಳ್ತೀವಿ. ಅಂತಂದ್ರೆ RBI ಎಲ್ಲಾ ವಾಣಿಜ್ಯ ಬ್ಯಾಂಕುಗಳಿಗೆ ಸಲಹೆಗಳನ್ನ ನೀಡುವ ಮತ್ತು ಅವುಗಳಿಗೆ ಸಹಾಯವನ್ನ ನೀಡುವಂತ ಕೆಲಸವನ್ನ ಮಾಡ್ಕೊಂಡು ಹೋಗ್ತಿರ್ತೈತಿ ಅಂತ ಹೇಳ್ತಾನ. ಅಂಡ್ ದ ಲಾಸ್ಟ್ ಒನ್ ಈಸ್ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತಂದ್ರೆ ಅಂತಿಮ ಋಣದಾತ ಅಂತ ಹೇಳ್ತೀವಿ. RBIಗೆ ನಾವೇನಂತ ಹೇಳ್ತೀವಿ ಅಂತಿಮ ಋಣದಾತ, ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಹೇಳ್ತೀವಿ. ರಿಸರ್ವ್ ಬ್ಯಾಂಕ್ ಈಸ್ ದ ಓನ್ಲಿ ಇನ್ಸ್ಟಿಟ್ಯೂಷನ್ which can issue currency when commercial banks need more funds. In order to be able to create more credit, they may go to market for such fund or go to the central bank. Central bank provides them funds through various investments. This role of RBI, that of being ready to lend to banks at all time, is another important function of central bank, and due to this central bank is said to be the lender of last resort. It means when we are observing the lender of last resort, when the commercial banks are not arising the money and they are going to the losing position, the RBI will be help to the all commercial banks. ಅಂದ್ರೆ ಇದಕ್ಕೆ ನಾವು ಯಾಕೆ ಅಂತಿಮ ಋಣದಾತ ಅಂತ ಹೇಳ್ತೀವಿ ಅಂತಂದ್ರೆ RBI ಕರೆನ್ಸಿಯನ್ನ ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆಯಾಗೈತಿ. ಹೆಚ್ಚು ಸಾಲವನ್ನ ಸೃಷ್ಟಿಸುವ ಸಲುವಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ಹಣದ ಅವಶ್ಯಕತೆ ಉಂಟಾದಾಗ ಅವು ಅಂತಹ ಹಣಕ್ಕಾಗಿ ಮಾರುಕಟ್ಟೆ ಅಥವಾ ಕೇಂದ್ರ ಬ್ಯಾಂಕಿಗೆ ಹೋಗಬಹುದು. ಕೇಂದ್ರ ಬ್ಯಾಂಕು ವಿವಿಧ ಸಾಧನಗಳ ಮೂಲಕ ಅವುಗಳಿಗೆ ಹಣವನ್ನ ಒದಗಿಸುತ್ತದೆ. ಎಲ್ಲಾ ಸಮಯದಲ್ಲಿ ಬ್ಯಾಂಕುಗಳಿಗೆ ಸಾಲ ನೀಡಲು ಸಿದ್ಧವಾಗಿರುವ RBIನ
ಪಾತ್ರ ಪ್ರಮುಖ ಕಾರ್ಯವಾಗಿರುತ್ತದೆ. ಆದ್ದರಿಂದ ಕೇಂದ್ರ ಬ್ಯಾಂಕಿಗೆ ಅಂತಿಮ ಋಣದಾತ. ಅಥವಾ ಎಲ್ಲಿ ಬ್ಯಾಂಕುಗಳಿಗೆ ಸಾಲ ಸಿಗದೇ ಇದ್ದಾಗ ಕೊನೆಯದಾಗಿ RBI ಸಾಲವನ್ನು ನೀಡ್ತೈತಿ ಮತ್ತು ಹಣಕಾಸಿನ ಸಹಾಯವನ್ನು ನೀಡ್ತಿರ್ತೈತಿ. ಹಾಗಾಗಿ ನಾವು ಅದಕ್ಕನ ಏನಂತ ಕರಿತೀವಿ ಅಂತ ಹೇಳ್ತಾನ, ಅಂತಿಮ ಋಣದಾತ ಅಂತ ಕರಿತೀವಿ ಅಂತ ಹೇಳ್ತಾನ. ಅಂತಂದ್ರೆ ನಮಗ ಬೇರೆ ಎಲ್ಲಿ ಸಾಲ ಸಿಗದೇ ಇದ್ದಾಗ ನಮ್ಮ ಕ್ಲೋಸ್ ಫ್ರೆಂಡ್ ಅಥವಾ ನಮ್ಮ ಬೆಸ್ಟ್ ಫ್ರೆಂಡ್ ಕಡೆ ಏನು ಇಸ್ಕೋತೇವಲ್ಲ, ಅದೇ ರೀತಿನ ಈ ಬ್ಯಾಂಕುಗಳಿಗೂ ಸಹ ಎಲ್ಲಿ ಸಾಲ ಸಿಗದೇ ಇರುವಾಗ RBI ಕಡೆ ಹೋಗಿ ಏನ್ ಮಾಡ್ತಾವು, ಸಾಲವನ್ನ ಪಡಿತಿರ್ತಾವು. ಹಾಗಾಗಿ ಇದಕ್ಕೆ ಏನಂತ ಹೇಳ್ತಿರ್ತೀವಿ, ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಹೇಳ್ತೀವಿ ಅಂತ ಹೇಳ್ತಾನ. ಇದಿಷ್ಟು ಏನೈತಿ ನಿಮ್ಗ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ RBI ಅಂಡ್ ವಾಟ್ ಆರ್ ದ ಮೇನ್ ರೋಲ್ ಇನ್ ಅವರ್ RBI. ಅಂದ್ರೆ ಇದಿಷ್ಟು RBI ನ ಕಾರ್ಯಗಳು ಏನದವ, RBI ಯಾವ ರೀತಿ ಕಾರ್ಯವನ್ನ ನಡೆಸಿಕೊಂಡು ಹೋಗ್ತೈತಿ ಅನ್ನುವಂಥದ್ದು ಐತಿ. ಓಕೆ, ಥ್ಯಾಂಕ್ ಯು.